ಕ್ರಿಸ್ತಶಕ 1961-62ನೇ ಸಾಲಿನಲ್ಲಿ ಹುಣಸೂರು ತಾಲೂಕು ಸಣ್ಣೇಗೌಡನ ಕಾಲೋನಿ ಎಂಬ ಪುಟ್ಟ ಊರಿನಲ್ಲಿ ಜನಿಸಿದ ಹರಿಹರರು ಮರಿಚೂದ ಮುನಿ ಪ್ರಾರ್ಥನಾ ದೇವಿಯವರ ಗರ್ಭಸಂಜಾತ. ಅತ್ಯಂತ ದಯಾನೀಯ ಸ್ಥಿತಿಯಲ್ಲಿ ಜನಿಸಿದ ಹರಿಹರ ಬಾಲ್ಯದಿಂದಲೇ ದಾನ, ಧರ್ಮ, ನಿಷ್ಠೆಯ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರು. ಬಡತನದಲ್ಲಿಯೇ ಬಾಲ್ಯವನ್ನು ಕಳೆದ ಹರಿಹರರು ಆಗಿನ್ನೂ ಅಪ್ಪಾಜಿ ಎನಿಸಿಕೊಂಡಿರಲಿಲ್ಲ. ಎಲ್ಲ ಮಕ್ಕಳಂತೆ ಆಟ ಪಾಠಗಳಲ್ಲಿ ತೊಡಗಿಕೊಂಡು ಬಾಲ್ಯದಲ್ಲಿಯೇ ಪರೋಪಕಾರಿಯಾಗಿದ್ದರು. ಯಾರಾದರೂ ಕಷ್ಟ ಎಂದರೆ ಕೂಡಲೇ ತನ್ನ ಬಳಿ ಇದ್ದುದನ್ನು ನೀಡಿ ಸಮಾಧಾನಿಸುತ್ತಿದ್ದರು. ದೇವರು, ಧ್ಯಾನ, ಭಕ್ತಿ ಪೂಜೆಗಳೆಂದರೆ ಮಹಾಪ್ರಾಣ. ಸಾಧ್ಯವಾದರೆ ತಂದೆಯ ಜೊತೆ ವ್ಯವಸಾಯ ಮಾಡುವುದು, ಸ್ನೇಹಿತರ ಜೊತೆಗೂಡಿ ಕತೆ ಪುರಾಣಗಳನ್ನು ಕೇಳುತ್ತಾ ಹೇಳುತ್ತಾ ಬಾಲ್ಯವನ್ನು ಕಳೆಯುತ್ತಿದ್ದ ಹರಿಹರ ತನ್ನ ಸುತ್ತಮುತ್ತಲ ಊರು ಕೇರಿಯ ಜನರೊಂದಿಗೆ ಬಹುಬೇಗ ಬೆರೆತು ಎಲ್ಲರ ಪ್ರೀತಿಗೆ ಪಾತ್ರವಾಗಿದ್ದರು. ಹರಿಹರರ ಬಾಲ್ಯ ವಿನೋದಕ್ಕೆ ಶರಣಾದ ಎಷ್ಟೋ ಜನರಿಗೆ ಅವರು ಶ್ರೀಹರಿಯಾಗಿಯೇ ಕಾಣುತ್ತಿದ್ದರು. ಅವನ ಬಾಲಲೀಲೆಯನ್ನ ಹತ್ತಿರದಿಂದ ಆಸ್ವಾದಿಸಿಕೊಂಡ ಎಷ್ಟೋ ಹೃದಯಗಳು ಆತ್ಮಾನಂದ ಪಡೆಯುತ್ತಿದ್ದವು. ಅವರ ಆತ್ಮಾನಂದ ಯಾವ ರೀತಿ ಇತ್ತು ಎಂದರೆ, ಹರಿ ನೀನೇ ನಮಗೆಲ್ಲ ನಿನ್ನಿಂದಲೇ ಬದುಕೆ
ಇಂಪಾದ ಸ್ವರದಲ್ಲೂ ನೀನೆ ನಲಿಯುತ್ತಿರುವೆ, ಗಿಳಿಕೋಗಿಲೆಯು ನೀನೆ ನನ್ನ ಜೀವದ ಜೀವವೇ. ಇಂಪಾದ ಸ್ವರದಲ್ಲೂ ನೀನೆ ನಲಿಯುತ್ತಿರುವೆ, ಗಿಳಿಕೋಗಿಲೆಯು ನೀನೆ ನನ್ನ ಜೀವದ ಜೀವವೇ. ಸೃಷ್ಟಿಯನ್ನು ರಕ್ಷಿಸು, ಜೀವಿಗಳ ಉಳಿಸು, ತಾಯಿಯ ಒಡಲು ನೀನಾಗಿರು. ಸೃಷ್ಟಿಯನ್ನು ರಕ್ಷಿಸು, ಜೀವಿಗಳ ಉಳಿಸು, ತಾಯಿಯ ಒಡಲು ನೀನಾಗಿರು. ಕಾವ್ಯದ ಕಲ್ಪನೆಯು ನೀನಾಗಿ ಹರಸುವೆ, ಬದುಕಿಗೆ ಬಂಧು ನೀನಾಗಿರು. ಕಾವ್ಯದ ಕಲ್ಪನೆಯು ನೀನಾಗಿ ಹರಸುವೆ, ಬದುಕಿಗೆ ಬಂಧು ನೀನಾಗಿರು. ಬದುಕಿಗೆ ಬಂಧು ನೀನಾಗಿರು. ಹರಿ ನೀನೇ ನಮಗೆಲ್ಲ, ನಿನ್ನಿಂದಲೇ ಬದುಕೆಲ್ಲ, ಎಲ್ಲವನು ಕಾಯುವನು ನೀನಯ್ಯ. ಈ ಜೀವಿಗೆಲ್ಲ ನೀ ಅನ್ನದಾತ, ಕರುಣಾಳು ಶಕ್ತಿಯೇ ನಾರಾಯಣ, ಕರುಣಾಳು ಶಕ್ತಿಯೇ ನಾರಾಯಣ. ಮಹನೀಯರೇ, ಶ್ರೀ ಹರಿಹರ ಅಪ್ಪಾಜಿ ಶ್ರೀ ಕ್ಷೇತ್ರ ದೇವರೂರಿನ ಅವತಾರ ಪುರುಷ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಿಂದ 6 ಕಿಲೋಮೀಟರ್ ಅಂತರದಲ್ಲಿರುವುದೇ ಈ ದೇವರೂರು ಕ್ಷೇತ್ರ. ಆಧ್ಯಾತ್ಮ ಜಗತ್ತಿನ ಅನರ್ಘ್ಯ ರತ್ನ, ಅಸಂಖ್ಯಾತ ಭಕ್ತರ ಭಗವಂತ, ನೊಂದವರ ಧನಿ, ಅಹಂಕಾರಿಗಳ ಪಾಲಿನ ಶನಿ. ತಮ್ಮ ಬದುಕಿನ ಉದ್ದಗಲಕ್ಕೂ ಆದರ್ಶತೆಯನ್ನ ಮೆರೆದವರು ಶ್ರೀ ಹರಿಹರ ಅಪ್ಪಾಜಿ. ತಮ್ಮನ್ನು ನಂಬಿದ ಭಕ್ತ ಹೃದಯಕ್ಕೆ ಅನನ್ಯ ಮಾರ್ಗ ತೋರಿಸಿಕೊಟ್ಟವರು. ಜಗತ್ ಕಲ್ಯಾಣಕ್ಕಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡವರು. ಸಾವಿರಾರು ಜನರಿಗೆ ದೇವರಾಗಿ ಪ್ರತ್ಯಕ್ಷ ಕಂಡವರು. ಸಹನೆ, ಸರಳತೆಯಿಂದ ಕೂಡಿದ ಶಿಸ್ತುಬದ್ಧ ವಾಕ್ಯಗಳಿಂದ ಭಕ್ತರ ಅಂತರಂಗಕ್ಕೆ ಲಗ್ಗೆ ಇಟ್ಟವರು ಶ್ರೀ ಹರಿಹರ ಅಪ್ಪಾಜಿ. ಎಂದೂ ಕೂಡ ನಾನು ದೇವರು ಎಂದು ಹೇಳಿಕೊಳ್ಳದೆ ತನ್ನ ಬಳಿ ಬರುವ ಭಕ್ತರಿಗೆ ದೇವರಾಗಿ ಕಂಡು ಭಕ್ತರ ಮೂಲಕವೇ ತಾನು ಯಾರು ಎಂದು ಗುರುತಿಸಿಕೊಂಡವರು ಅಪ್ಪಾಜಿ. ತ್ರೇತಾಯುಗದ ಶ್ರೀರಾಮಚಂದ್ರ, ದ್ವಾಪರಾಯುಗದ ಶ್ರೀಕೃಷ್ಣರಂತೆ ಕಲಿಯುಗದಲ್ಲಿ ಯುಗಪುರುಷನಾಗಿ ಪ್ರಕಾಶಿಸಿದವರು. ಭಕ್ತಿ, ಕರ್ಮ, ಜ್ಞಾನ, ಆತ್ಮ, ಕಾಯ, ಹುಟ್ಟು, ಸಾವು, ಸಾವಿನಾಚಿಯ ಚಿರಂಜೀವಿ ಮಾರ್ಗಗಳನ್ನು ಲಕ್ಷಾಂತರ ಪುಟಗಳ ಬ್ರಹ್ಮಜ್ಞಾನದ ಮೂಲಕ ಭಕ್ತರಿಂದಲೇ ಬರೆಸಿದವರು. ಇವರು ಎಂದೆಂದೂ ಸಹೃದಯರಾದ ಭಕ್ತರ ಹೃದಯ ಸಿಂಹಾಸನದಲ್ಲಿ ಚಿರಸ್ಥಾಯಿ. ಅವರ ದಿವ್ಯ ಚರಣಗಳಿಗಿದು ಮುಂಜಾನೆಯ ಸುಪ್ರಭಾತ. ನಮಸ್ತೆ ಜಗತ್ರಕ್ಷ ಪರಬ್ರಹ್ಮರೂಪಿ, ನಮಸ್ತೆ ಲೋಕೈಕ ತತ್ಪಾದ ಪಾವನೆ, ನಮಸ್ತೆ ಪ್ರಥಮಾತ್ಮ ವಿಶ್ವಪಾಲನಯನ, ನಮಸ್ತೆ ಹರಿಹರನೇ ಅನಂತಾಕಾರ ಗಾತ್ರ, ಬೆಳಗಾಯ್ತು ಏಳು ತಂದೆ ಹರಿಹರನೇ ಸೂರ್ಯ ತಂದ ಬೆಳ್ಳಿ ಕಿರಣವ, ಬೆಳಗಾಯ್ತು ಏಳು ತಂದೆ ಹರಿಹರನೇ ಸೂರ್ಯ ತಂದ ಬೆಳ್ಳಿ ಕಿರಣವ, ಕುಂದಣದ ಕಾಂತಿಯು
ಹಸಿ ಹಸಿರು ನೇಸರು ಸುಮಲತೆಯ ಸೂಸಿದೆ ನಿನ್ನ ಸೇವೆಗಾಗಿ ಭಕ್ತ ಕೋಟಿ ಕಾದು ನಿಂತಿದೆ. ಬೆಳಗಾಯ್ತು 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 ಏಳು ತಂದೆ ಹರಿಹರನೇ ಸೂರ್ಯ ತಂದ ಬೆಳ್ಳಿ ಕಿರಣವ. ಕೋಗಿಲೆ ಹಾಡುತ್ತಾ ಸ್ಮರಣೆ ಮಾಡಿದೆ, ನವಿಲು ಕುಣಿಯುತ್ತಾ ಸೇವೆ ಬಯಸಿದೆ. ಕೋಗಿಲೆ ಹಾಡುತ್ತಾ ಸ್ಮರಣೆ ಮಾಡಿದೆ, ನವಿಲು ಕುಣಿಯುತ್ತಾ ಸೇವೆ ಬಯಸಿದೆ. ಸ್ವರ ಮಾಧುರ್ಯದೆ ಸುರ ಸಂಗೀತವು ಮಹಾ ಓಂಕಾರದ ಸುಧೆ ಹರಿದಾಡುತ್ತಾ ಘನ ಶ್ರೀಪಾದ ಸೇವೆ ಮಾಡಿ ಶಿವಗಂಗೆ ಕಾದು ಕುಳಿತಿದೆ. ಏಳಯ್ಯ ಹರಿಹರನೇ ಲೋಕನಾಯಕ, ನನ್ನಯ್ಯ ದೇವರೂರ ಧರೆಯ ಪಾಲಕ. ಬೆಳಗಾಯ್ತು 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 ಏಳು ತಂದೆ ಹರಿಹರನೇ ಸೂರ್ಯ ತಂದ ಬೆಳ್ಳಿ ಕಿರಣವ. ಗಗನ ಭೂಮಿಯು ಪಾದ ಬಯಸಿವೆ, ಗುಡುಗು ಮಿಂಚುಗಳು ಮೇಳ ನುಡಿಸಿವೆ. ಗಗನ ಭೂಮಿಯು ಪಾದ ಬಯಸಿವೆ, ಗುಡುಗು ಮಿಂಚುಗಳು ಮೇಳ ನುಡಿಸಿವೆ. ಗಿಳಿ ಒಂದಾದವು ನಿನ ಗುಣ ಪಾಡಲು, ತನು ಮುಂದಾಯಿತು ನಿನ ಜಪ ಮಾಡಲು. ಘನ ಶ್ರೀಪಾದ ದರ್ಶನಕ್ಕೆ ಸುರಗಣವೇ ಸೇರಿಕೊಂಡಿದೆ. ಏಳಯ್ಯ ಹರಿಹರನೆ ಲೋಕ ರಕ್ಷಿಸು, ನನ್ನಯ್ಯ ದೇವರೂರ ದಿವ್ಯ ಮಹಿಮನೆ. ಬೆಳಗಾಯ್ತು 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 ಏಳು ತಂದೆ ಹರಿಹರನೆ ಸೂರ್ಯ ತಂದ ಬೆಳ್ಳಿ ಕಿರಣವ. ಲೋಕವ ಬೆಳಗಿದೆ ನಿನ್ನ ಕೀರುತಿ, ಸತ್ಯದ ಯುಗದಲ್ಲಿ ನೀನೆ ಸಾರಥಿ. ಲೋಕವ ಬೆಳಗಿದೆ ನಿನ್ನ ಕೀರುತಿ, ಸತ್ಯದ ಯುಗದಲ್ಲಿ ನೀನೆ ಸಾರಥಿ. ಮನ ತಂಪಾಯಿತು ಗುಣಗಿರಿದಾಯಿತು, ಹರಿ ನಿನ್ನಿಂದಲೇ ಹರಿ ಬೆಳಗಾಯಿತು. ಘನ ಶ್ರೀಪಾದ ನೋಡಲೆಂದು ನಿನ ಮಕ್ಕಳು ಕಾದಿರುವರು. ಏಳಯ್ಯ ಹರಿಹರನೇ ಸತ್ಯ ರಕ್ಷಿಸು, ನನ್ನಯ್ಯ ದೇವರೂರ ಮಹಾಪುರುಷನೇ. ಬೆಳಗಾಯ್ತು ಏಳು ತಂದೆ ಹರಿಹರನೇ ಸೂರ್ಯ ತಂದ ಬೆಳ್ಳಿ ಕಿರಣವ. ಬೆಳಗಾಯ್ತು ಏಳು ತಂದೆ ಹರಿಹರನೇ ಸೂರ್ಯ ತಂದ ಬೆಳ್ಳಿ ಕಿರಣವ. ಕುಂದಣದ ಕಾಂತಿಯು ನಿನ ಪಾದ ಮುಟ್ಟಿದೆ, ಹಸಿ ಹಸಿರು ನೇಸರು ಸುಮಲತೆಯ ಸೂಸಿದೆ. ನಿನ್ನ ಸೇವೆಗಾಗಿ ಭಕ್ತ ಕೋಟಿ ಕಾದು ನಿಂತಿದೆ. ಬೆಳಗಾಯ್ತು ಬೆಳಗಾಯ್ತು
ಹರಿಹರನೇ ಸೂರ್ಯ ತಂದ ಬೆಳ್ಳಿ ಕಿರಣವ. ಹರಿಹರರು ಬಾಲ್ಯ ಕಳೆದು ಯೌವನಾವಸ್ಥೆಗೆ ಅಡಿಹಿಟ್ಟ ನಂತರ ಅನೇಕ ವಿಸ್ಮಯಕಾರಿ ಚಿಂತನೆಗಳು ಆತನನ್ನು ಕಾಡಲಾರಂಭಿಸಿದವು. ಹುಟ್ಟಿದ ಜೀವಿ ಏಕೆ ಸಾಯಬೇಕು? ಸಾಯುವುದಕ್ಕಾಗಿ ಹುಟ್ಟಬೇಕೇ? ಹುಟ್ಟಿನ ಹರಿವು ಗೊತ್ತಿಲ್ಲ, ಸಾವಿನ ಹರಿವು ಗೊತ್ತಿಲ್ಲದ ಜೀವಿಗಳು 4 ದಿನದ ಬಾಳಿನಲ್ಲಿ ಆಡಂಬರ, ಅಹಂಕಾರ, ಅನೈತಿಕ ತತ್ವಗಳನ್ನು ಏಕೆ ರೂಢಿಸಿಕೊಳ್ಳುತ್ತವೆ? ನನ್ನದು ತನ್ನದು ಎಂದು ಕಿತ್ತಾಡಿಕೊಂಡು ಬದುಕಬೇಕೇ? ಸಾವಿಲ್ಲದ ಶಾಶ್ವತ ಮಾರ್ಗ ಯಾವುದು? ಈ ದೇಹವನ್ನು ಅವಲಂಬಿಸಿರುವ ಚೈತನ್ಯ ಎಂಬ ಅಗೋಚರ ಶಕ್ತಿ ನಮ್ಮಿಂದ ದೂರಾದ ಮೇಲೆ ನಾವಿಲ್ಲಿ ಸಾರ್ಥಕ ಮಾಡಿದ್ದಾದರೂ ಏನನ್ನ? ಆ ಚೈತನ್ಯ ಹೇಗಿದೆ? ದೇಹಾತ್ಮಗಳಿಗೆ ಶಾಶ್ವತ ಸಂಬಂಧವಿಲ್ಲವೇ? ಪುನಃ ಹುಟ್ಟಿ ಪುನಃ ಸತ್ತು ಪುನಃ ಕರ್ಮಕ್ಕೆ ಕಾಯವನ್ನು ಬಲಿ ಕೊಡಬೇಕೆ ಎಂಬೆಲ್ಲ ತಾರ್ಕಿಕ ಚಿಂತನೆಗಳು ಕಾಡತೊಡಗಿದವು. ಎಲ್ಲಿ ಹುಡುಕಿದರೂ ಹರಿಹರರ ಈ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರಕದಾಯಿತು. ಹರಿಹರರ ಈ ಚಿಂತನೆಗಳು ಅವರನ್ನು ಅಲೌಕಿಕದ ಘಟ್ಟವನ್ನು ಸೇರುವಂತೆ ಮಾಡಿದವು. ತಾಯಿ ತಂದೆಯ ಅಪ್ಪಣೆಯಂತೆ ವಿವಾಹವೂ ಆಯಿತು. ಏನೇ ಆದರೂ ಅವರು ಲೋಕಕ್ಕೆ ಬಂದ ಉದ್ದೇಶವೇ ಬೇರೆ ಇತ್ತು. ಆದಿಯಲ್ಲಿ ಧರೆಗೆ ದೊಡ್ಡವರಾಗಿ ಬಂದ ಮಂಟೆಸ್ವಾಮಿಗಳು ಸಾರಿ ಹೋಗಿದ್ದ ಕಲಿಗಾಲದ ತತ್ವಪದಕ್ಕೆ ಸಾಕ್ಷಿಯಾಗಿ ಹರಿಹರರು ಜನ್ಮ ತಳೆದಿದ್ದರು. ಕಲಿ ಎಂಬ ಮಾಯೆಯನ್ನು ಅಳಿಸಿ ವಿಶ್ವಶಾಂತಿಯನ್ನು ಕೋರಲು ಆ ಹರಿಹರರೇ ಮಾನವ ಅಂಶ ಧರಿಸಿ ಭೂಮಿಗೆ ಬರಬೇಕಾಯಿತು. ಕಲಿಯನ್ನು ತುಳಿಯಲು ಸರಸರನೆ ಬಂದಾರೋ ಅಪ್ಪಾಜಿ, ಹರಿಹರಪ್ಪಾಜಿ. ಕಲಿಯನ್ನು ತುಳಿಯಲು ಸರಸರನೆ ಬಂದಾರೋ ಅಪ್ಪಾಜಿ, ಹರಿಹರಪ್ಪಾಜಿ. ನರಲೋಕದಲ್ಲಿ ಕಲಿಯು ಹೆಚ್ಚಿರಲು, ಅನ್ಯಾಯ ಅಕ್ರಮ ಮನುಕುಲದಿ ತುಂಬಿರಲು, ಭಕ್ತರನ್ನು ರಕ್ಷಿಸಲು ದುಷ್ಟರನ್ನು ಶಿಕ್ಷಿಸಲು ಕಲಿಯನ್ನು ತುಳಿಯಲು ಸರಸರನೆ ಬಂದಾರೋ ಅಪ್ಪಾಜಿ, ಹರಿಹರಪ್ಪಾಜಿ. ಪಾಪದ ಮುಷ್ಟಿಯೊಳು ಜೀವಿಗಳು ಸಿಲುಕಿರಲು, ಶ್ರೀಹರಿಯೇ ನರನಾಗಿ ಅವತಾರವೆತ್ತಲು. ಪಾಪದ ಮುಷ್ಟಿಯೊಳು ಜೀವಿಗಳು ಸಿಲುಕಿರಲು, ಶ್ರೀಹರಿಯೇ ನರನಾಗಿ ಅವತಾರವೆತ್ತಲು. ಗಂಧರ್ವ ಶಿರವನೇ ದೇವರೂರು ಮಾಡಿ ಹರಿಯದ ಭಕುತರ ಅಜ್ಞಾನ ದೂಡಿ. ಗಂಧರ್ವ ಶಿರವನೇ ದೇವರೂರು ಮಾಡಿ ಹರಿಯದ ಭಕುತರ ಅಜ್ಞಾನ ದೂಡಿ. ಒಣಗಿದ ಕಟ್ಟಿಯನೆ ಆಯುಧವ ಮಾಡಿ ಶಾಂತಿಯ ಕೋರಲೆಂದು ಕಲಿಯನ್ನು ತುಳಿಯಲು ಸರಸರನೆ ಬಂದಾರೋ
ಅಪ್ಪಾಜಿ ಹರಿಹರಪ್ಪಾಜಿ. ಬಳಲಿ ನೊಂದವರ ಮೊರೆಯನ್ನು ಕೇಳಿ ಮಾಯೆಯ ಕರೆದು ಕವಚವಾಗೇಳಿ. ಬಳಲಿ ನೊಂದವರ ಮೊರೆಯನ್ನು ಕೇಳಿ ಮಾಯೆಯ ಕರೆದು ಕವಚವಾಗೇಳಿ. ಮಿತಿ ಮೀರಿದಂತ ಕ್ರೂರ ಕಲಿ ನೋಡಿ ವೈಕುಂಠದಲ್ಲೇ ಶಪಥವ ಮಾಡಿ. ಮಿತಿ ಮೀರಿದಂತ ಕ್ರೂರ ಕಲಿ ನೋಡಿ ವೈಕುಂಠದಲ್ಲೇ ಶಪಥವ ಮಾಡಿ. ಭಕುತರನ್ನು ಉಳಿಸಲು ನೀಚತನ ಅಡಗಿಸಲು ನರನಾಗಿ ಬಂದವರು ಕಲಿಯನ್ನು ತುಳಿಯಲು ಸರಸರನೆ ಬಂದಾರೋ ಅಪ್ಪಾಜಿ ಹರಿಹರಪ್ಪಾಜಿ. ಜ್ಞಾನದ ಕಣ್ಣನ್ನು ತೆರೆಸಬೇಕೆಂದು ಪುಣ್ಯದ ದೀಪವ ಬೆಳಗಬೇಕೆಂದು. ಜ್ಞಾನದ ಕಣ್ಣನ್ನು ತೆರೆಸಬೇಕೆಂದು ಪುಣ್ಯದ ದೀಪವ ಬೆಳಗಬೇಕೆಂದು. ದೇವಗಣಗಳನ್ನೆಲ್ಲ ಧರೆಗೆ ತಂದು ದೇವತೆಗಳವತಾರ ನೀವುಗಳು ಎಂದು ದೇವಗಣಗಳನ್ನೆಲ್ಲ ಧರೆಗೆ ತಂದು ದೇವತೆಗಳವತಾರ ನೀವುಗಳು ಎಂದು ಲಿಂಗವನ್ನು ನೀಡುತ್ತ ಮಂತ್ರಗಳ ಹೇಳುತ್ತ ಧರ್ಮವ ಉಳಿಸಲೆಂದು ಕಲಿಯನ್ನು ತುಳಿಯಲು ಸರಸರನೆ ಬಂದಾರೋ ಅಪ್ಪಾಜಿ ಹರಿಹರಪ್ಪಾಜಿ. ಕಲಿಯನ್ನು ತುಳಿಯಲು ಸರಸರನೆ ಬಂದಾರೋ ಅಪ್ಪಾಜಿ ಹರಿಹರಪ್ಪಾಜಿ. ನರಲೋಕದಲ್ಲಿ ಕಲಿಯು ಹೆಚ್ಚಿರಲು ಅನ್ಯಾಯ ಅಕ್ರಮ ಮನುಕುಲದಿ ತುಂಬಿರಲು ಭಕ್ತರನ್ನು ರಕ್ಷಿಸಲು ದುಷ್ಟರನ್ನು ಶಿಕ್ಷಿಸಲು ಕಲಿಯನ್ನು ತುಳಿಯಲು ಸರಸರನೆ ಬಂದಾರೋ ಅಪ್ಪಾಜಿ ಹರಿಹರಪ್ಪಾಜಿ. ಕಾಲಗಳು ಹುರುಳಿತ್ತು. ಹರಿಹರನ ಮನಸ್ಸು ಕೂಡ ಪಕ್ವವಾಗಿತ್ತು. ಮೌನವೇ ಮಾತಾಗಿತ್ತು. ಬದುಕು ತೃಣವೆನಿಸಿತ್ತು. ಲೋಕದ ಸೇವೆಯೇ ನನ್ನ ಅಂತಿಮ ಗುರಿ ಎಂಬ ಅರಿವು ಅದಾಗಲೇ ಹರಿಹರರನ್ನು ಹಪ್ಪಿಕೊಂಡಿತ್ತು. ತನ್ನೂರಿನ ಓರ್ವ ಮುಗ್ಧ ವ್ಯಕ್ತಿ
ದನ ಕಾಯುತ್ತಿದ್ದ ರಾಮಣ್ಣ ಎಂಬ ಪುಣ್ಯ ಪುರುಷನ ಕಣ್ಣಿಗೆ ಮೊದಲ ಬಾರಿಗೆ ವಿಶ್ವಸ್ವರೂಪವನ್ನು ತೋರಿಸಿದರು. ಸಾಕ್ಷಾತ್ ಭಗವಂತನಾಗಿ ಕಾಣಲ್ಪಟ್ಟರು. ಅಂದು ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವಸ್ವರೂಪ ತೋರಿಸಿದಂತೆ ಬಡ ರೈತ ರಾಮಣ್ಣನ ನೇತ್ರಕ್ಕೆ ಬ್ರಹ್ಮ, ವಿಷ್ಣು, ಶಿವ, ಯಮ, ಶನಿ, ಮಹಾಗಣಪತಿಯಾಗಿ ಕಾಣಲ್ಪಟ್ಟರು. ನಾನು ದೇವರು ಅಥವಾ ನಾನು ದೇವರನ್ನು ತೋರಿಸುತ್ತೇನೆ ಎಂದು ಬಾಯಿ ತಪ್ಪಿಯಾದರೂ ಹೇಳಿದವರಲ್ಲ. ಶೂನ್ಯದೆಡೆಗೆ ಬೆರಳು ಮಾಡುತ್ತಾ ಅವರು, ಅಂದರೆ ನಮ್ಮ ತಂದೆ ತಾಯಿಗಳು, ದೇವಾದಿ ದೇವತೆಗಳು ಎಲ್ಲವನ್ನೂ ಕೊಡುವವರು, ಎಲ್ಲರನ್ನೂ ಕಾಯುವವರು, ನಾನು ನಿಮ್ಮಂತೆ ಒಬ್ಬ ಮಾನವ ಎಂದು ಸಂಬೋಧಿಸುತ್ತಿದ್ದರು. ಹರಿಹರರಲ್ಲಿ ದೈವ ಸ್ವರೂಪವನ್ನು ನೋಡಿದ ಭಕ್ತರು ಮಾತ್ರ ಇವರೇ ದೇವರು ಎಂದು ಪ್ರಮಾಣೀಕರಿಸುತ್ತಿದ್ದರು. ದೇವರಾಗಿ ಕಾಣುವುದು ಮಾತ್ರವಲ್ಲ, ಕಷ್ಟ ಎಂದು ಯಾರೇ ಬಂದರೂ ಅವರ ಬಾಧೆ ಬಂಧನಗಳನ್ನು ಕ್ಷಣದಲ್ಲಿ ಬಗೆಹರಿಸುತ್ತಿದ್ದರು. ಹಗಲು ಹಿರುಳು ಭಕ್ತರ ಸೇವೆಯಲ್ಲಿ ತಲ್ಲೀನವಾಗಿ ಬಿಡುತ್ತಿದ್ದರು. ತಮ್ಮ ಕಷ್ಟ ಬಗೆಹರಿದರೆ ಸಾಕು ಎನ್ನುತ್ತಾ ಭಕ್ತರು ಬರುತ್ತಿದ್ದರೇ ವಿನಃ ನಾವು ದೇವರನ್ನು ನೋಡಬೇಕು ಅಥವಾ ನಮಗೆ ದೇವರು ಕಾಣುತ್ತದೆ ಎಂದು ಬರುತ್ತಿರಲಿಲ್ಲ. ಶೂನ್ಯ ಸೃಷ್ಟಿಯೊಳಗೊಂದು ತರ್ಕಕ್ಕೆ ನಿಲುಕದ ಅಭೂತಪೂರ್ವವಾದ ಅಖಂಡ ಶಕ್ತಿ ನಿಗೂಢವಾಗಿದ್ದು ಎಲ್ಲರನ್ನೂ ಎಲ್ಲದ್ದನ್ನೂ ನಿಯಂತ್ರಿಸುತ್ತಿದೆ ಎಂಬ ಸತ್ಯವನ್ನು ಪ್ರತ್ಯಕ್ಷವಾಗಿ ತೋರಿಸುತ್ತಿದ್ದರು. ಜೊತೆಗೆ ಪ್ರವಚನ ಮಾಡುತ್ತಿದ್ದರು. ತಾನು ಅತ್ಯಂತ ಎತ್ತರದ ಸ್ಥಾನದಲ್ಲಿದ್ದರೂ ಭಕ್ತರ ಪಾದಸೇವೆಯೇ ನನ್ನ ಕಾಯಕ, ಅವರ ಪಾದದ ನೀರು ನನಗೆ ಅಮೃತವೆಂದು ಹಂಬಲಿಸುತ್ತಿದ್ದ ಹರಿಹರರಿಗೆ ಭಕ್ತರೆಂದರೆ ಬಲು ಇಷ್ಟ. ಅದರಂತೆ ಭಕ್ತರಿಗೆ ಹರಿಹರರೆಂದರೆ ಪ್ರಾಣ. ಹರಿಹರರನ್ನ ಭಕ್ತರು ಅಪ್ಪಾಜಿ ಎಂದು ಕರೆಯುತ್ತಿದ್ದರು. ಹರಿಹರ ಅಪ್ಪಾಜಿಯವರ ಅನೇಕ ವಿಸ್ಮಯಕಾರಿ ಪಾವಾಡಗಳಲ್ಲಿ ಕೆಲವೊಂದು ಇಲ್ಲಿವೆ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ, ಕಲಿಯನ್ನು ಅಳಿಸಲು ಕಲ್ಕಿಯೇ ಆದ ಹರಿಹರ ಅಪ್ಪಾಜಿ, ಅಪಾರ ಶಕ್ತಿಯ ವಿಶ್ವಸ್ವರೂಪಿಯೇ ಹರಿಹರ ಅಪ್ಪಾಜಿ, ದೇವರೂರಿನ ಅವತಾರ ಪುರುಷನೇ ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ, ಕಲಿಯನ್ನು ಅಳಿಸಲು ಕಲ್ಕಿಯಾದ ಹರಿಹರ ಅಪ್ಪಾಜಿ, ಅಪಾರ ಶಕ್ತಿಯ ವಿಶ್ವಸ್ವರೂಪಿಯೇ ಹರಿಹರ ಅಪ್ಪಾಜಿ, ದೇವರೂರಿನ ಅವತಾರ ಪುರುಷನೇ ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ. ಕಾಗೆ ರೂಪದಿ ಜನ್ಮ ತಳೆದರು ಲೋಕಕ್ಕೆ ಅಪ್ಪಾಜಿ, ಹುಟ್ಟಿದ ಕ್ಷಣವೇ ವಕ್ರವಾದರು ಹರಿಹರ ಅಪ್ಪಾಜಿ, ನಿಂದಿಪ ಜನರನ್ನು ಹರಸುತ್ತ ನಿಂತ ಹರಿಹರ ಅಪ್ಪಾಜಿ, ಗೆಳೆಯರ ಕೂಡಿ ಬಾಲ್ಯವ ಕಳೆದರು ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ, ಕಲಿಯನ್ನು ಅಳಿಸಲು ಕಲ್ಕಿಯಾದ ಹರಿಹರ ಅಪ್ಪಾಜಿ, ಅಪಾರ ಶಕ್ತಿಯ ವಿಶ್ವಸ್ವರೂಪಿಯೇ ಹರಿಹರ ಅಪ್ಪಾಜಿ, ದೇವರೂರಿನ ಅವತಾರ ಪುರುಷನೇ ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ. ಬೇಡುತ್ತ ಬರುವ ಭಕ್ತರ ಪಾದ ತೊಳೆದರು ಅಪ್ಪಾಜಿ, ಅಹಂಕಾರಿಗಳ ಮೆಟ್ಟಿ ನಿಂತರು ಹರಿಹರ ಅಪ್ಪಾಜಿ, ಕಷ್ಟದಿ ಬಂದ ಭಕ್ತರ ನಿಷ್ಠೆಗೆ ಶರಣಾದರು ಅಪ್ಪಾಜಿ, ದೈವ ಫಲಗಳ ಭೂಮಿಗೆ ತಂದರು ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ, ಕಲಿಯನ್ನು ಅಳಿಸಲು ಕಲ್ಕಿಯಾದ ಹರಿಹರ ಅಪ್ಪಾಜಿ, ಅಪಾರ ಶಕ್ತಿಯ ವಿಶ್ವಸ್ವರೂಪಿಯೇ ಹರಿಹರ ಅಪ್ಪಾಜಿ, ದೇವರೂರಿನ ಅವತಾರ ಪುರುಷನೇ ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ.
ರಾಮಾಯಣವ ಭಕ್ತರಿಂದಲೇ ಬರೆಸಿದ ಅಪ್ಪಾಜಿ, ದಿವ್ಯ ದರ್ಶನವ ನೀಡುತ್ತ ಹರಸಿದ ಹರಿಹರ ಅಪ್ಪಾಜಿ, ಭಕ್ತರ ಸೇವೆಯ ಬಾಳಿನ ಭಾಗ್ಯ ಎಂದರು ಅಪ್ಪಾಜಿ, ಅಗ್ರಶೂಲವ ಲೋಕಕ್ಕೆ ಇಟ್ಟರು ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ, ಕಲಿಯನ್ನು ಅಳಿಸಲು ಕಲ್ಕಿಯಾದ ಹರಿಹರ ಅಪ್ಪಾಜಿ, ಅಪಾರ ಶಕ್ತಿಯ ವಿಶ್ವ ಸ್ವರೂಪಿ ಹರಿಹರ ಅಪ್ಪಾಜಿ, ದೇವರೂರಿನ ಅವತಾರ ಪುರುಷನಿ ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ. ಪಂಚವರ್ಣದ ಮಣಿಯ ಬೆಳಗಿದರು ಹರಿಹರ ಅಪ್ಪಾಜಿ, ಸತ್ಯಯುಗದ ಧ್ವಜವನ್ನಿರಿಸಿದ ಹರಿಹರ ಅಪ್ಪಾಜಿ, ಕಂಬನಿ ಮಿಡಿವ ಭಕ್ತಗೆ ಶಾಂತಿ ತುಂಬಿದ ಅಪ್ಪಾಜಿ, ವಿಶ್ವಕ್ಕೆ ಶಾಂತಿಯ ನೀಡಲು ಬಂದ ದೇವರು ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ, ಕಲಿಯನ್ನು ಅಳಿಸಲು ಕಲ್ಕಿಯಾದ ಹರಿಹರ ಅಪ್ಪಾಜಿ, ಅಪಾರ ಶಕ್ತಿಯ ವಿಶ್ವ ಸ್ವರೂಪಿ ಹರಿಹರ ಅಪ್ಪಾಜಿ, ದೇವರೂರಿನ ಅವತಾರ ಪುರುಷನಿ ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ, ಕಲಿಯನ್ನು ಅಳಿಸಲು ಕಲ್ಕಿಯೇ ಆದ ಹರಿಹರ ಅಪ್ಪಾಜಿ, ಅಪಾರ ಶಕ್ತಿಯ ವಿಶ್ವ ಸ್ವರೂಪಿ ಹರಿಹರ ಅಪ್ಪಾಜಿ, ದೇವರೂರಿನ ಅವತಾರ ಪುರುಷನೇ ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ, ಕಲಿಯನ್ನು ಅಳಿಸಲು ಕಲ್ಕಿಯಾದ ಹರಿಹರ ಅಪ್ಪಾಜಿ, ಅಪಾರ ಶಕ್ತಿಯ ವಿಶ್ವ ಸ್ವರೂಪಿ ಹರಿಹರ ಅಪ್ಪಾಜಿ, ದೇವರೂರಿನ ಅವತಾರ ಪುರುಷನೇ ಹರಿಹರ ಅಪ್ಪಾಜಿ. ಲೋಕವ ಬೆಳಗಲು ಭೂಮಿಗೆ ಬಂದ ಹರಿಹರ ಅಪ್ಪಾಜಿ, ಕಲಿಯನ್ನು ಅಳಿಸಲು ಕಲ್ಕಿಯೇ ಆದ ಹರಿಹರ ಅಪ್ಪಾಜಿ. ಅಂಧಕಾರದ ಕತ್ತಲೆಯೊಳಗೆ ಅಧರ್ಮ, ಅಸತ್ಯ, ಅನ್ಯಾಯದ ಹಿಡಿತಕ್ಕೆ ಸಿಲುಕಿ ನಲುಗುವ ಜೀವಿಗಳಿಗೆ ಶಾಂತಿ ಕೋರಲು ಸದ್ಧರ್ಮ ಸೃಷ್ಟಿಸುವ ಸಲುವಾಗಿ ಧರೆಗೆ ಬಂದ ಅಪ್ಪಾಜಿಯವರು ಲೋಕದ ಕಷ್ಟ ಕಾರ್ಪಣ್ಯಗಳಿಗೆ ತಾನೂ ಹೊರತಾಗಿರಲಿಲ್ಲ. ತನಗೆಷ್ಟೇ ಕಷ್ಟವಿದ್ದರೂ ಮತ್ತೊಬ್ಬರ ಕಷ್ಟಕ್ಕಾಗಿ ಮಿಡಿಯುತ್ತಿದ್ದ ಜೀವ ಎಂದರೆ ಅದು ಹರಿಹರರು ಮಾತ್ರ. ಯಾರು ಯಾರನ್ನೂ ಹಳೆಯಬೇಡಿ, ಯಾರು ಯಾವ ರೂಪದಲ್ಲಿ ದೇವರ ಮಕ್ಕಳಾಗಿ ಈ ಸ್ಥಳಕ್ಕೆ ಬರುತ್ತಾರೋ ಎಂದು ತನ್ನ ಭಕ್ತರಿಗೆ ಆಗಾಗ ಹೇಳುತ್ತಿದ್ದರು. ಹಸಿದು ಬಂದವರಿಗೆ ಅನ್ನದಾಸೋಹ ನೀಡಿ, ನೊಂದವರಿಗೆ ಶಾಂತಿ ಚಿಲುಮೆಯಾಗಿ ತಮ್ಮ ಪ್ರವಚನದ ಮೂಲಕ ಮನಸ್ಥೈರ್ಯ ತುಂಬುತ್ತಿದ್ದ ಹರಿಹರ ಅಪ್ಪಾಜಿಯವರು ಎಂದೂ ಯಾರನ್ನೂ ಏಕವಚನ ಉಪಯೋಗಿಸಿ ಕರೆದವರಲ್ಲ. ಬಹುಶಃ ಆದ್ದರಿಂದಲೇ ಅವರು ಸಾವಿರಾರು ಭಕ್ತರ ಸಾಕಾರ ದೈವವಾಗಿದ್ದರು, ಪರಮಾತ್ಮನಾಗಿದ್ದರು. ಶನಿಯ ಅವತಾರವೇ ಅವರಾಗಿದ್ದರು. ಒಣಗಿದ ಕಟ್ಟಿಗೆಯನ್ನು ಜಗತ್ತಿನ ಮುಂದಿರಿಸಿ ಪುಣ್ಯಜ್ಯೋತಿಯ ಸ್ತಂಭವನ್ನು ನೆಟ್ಟು ಅಸಾಧ್ಯವೆಂಬುದನ್ನು ಯಾರು ಸಾಧ್ಯ ಮಾಡಿ ತೋರುತ್ತಾರೋ ಅವರೇ ದೇವರು ಎಂದು ಆಗಾಗ ಹೇಳುತ್ತಿದ್ದರು. ಈ ಕಲಿಯುಗ ಬ್ರಹ್ಮಾಂಡ ವಿನಾಶವಾಗಿ ನವಯುಗ ಸತ್ಯಯುಗದ ಬ್ರಹ್ಮಾಂಡ ಸೃಷ್ಟಿಯಾಗುತ್ತಿದೆ ಎಂದು ಬಹಿರಂಗವಾಗಿ ಹೇಳುತ್ತಿದ್ದರು. ಕುಬ್ಜರಾಗಿ ಕಪ್ಪು ವರ್ಣದಲ್ಲಿದ್ದು ಮಂದಹಾಸಿತ ಮುಖದ ಮೇಲೆ ಸೂರ್ಯನ ತೇಜಸ್ಸನ್ನು ಧರಿಸಿದ್ದ ಅಪ್ಪಾಜಿಯವರು ತನ್ನ ವಜ್ರ ದೃಷ್ಟಿಯಿಂದ ಜೀವಿಗಳ ಪಾಲಿಗೆ ಜೀವವಾಗಿದ್ದರು. ಶನಿದೇವ ಗುರು ಭಕ್ತ ಹೃದಯದ ಮಹದೇವ, ಜೀವಿಯ ಜೀವ ಶನಿದೇವ ಗುರು ಭಕ್ತ ಹೃದಯದ ಮಹದೇವ, ಜೀವಿಯ ಜೀವ ಶನಿದೇವ ಗುರು ಭಕ್ತ ಹೃದಯದ ಮಹದೇವ, ಜೀವಿಯ ಜೀವ ಶನಿದೇವ ಗುರು ಭಕ್ತ ಹೃದಯದ ಮಹದೇವ.
ಪಾಪವ ಮೆಟ್ಟಿ ಲೋಕವ ಬೆಳಗುವ ಪರಮ ಪುರುಷನೇ ಶನಿದೇವ. ಪರಮ ಪುರುಷನೇ ಶನಿದೇವ. ಪಾಪವ ಮೆಟ್ಟಿ ಲೋಕವ ಬೆಳಗುವ ಪರಮ ಪುರುಷನೇ ಶನಿದೇವ. ನಾನು ಎನ್ನುವ ಜನರಿಂದೆ ನಿಂತು, ನಾನು ಎನ್ನುವ ಜನರಿಂದೆ ನಿಂತು ಸೊಕ್ಕನು ಮುರಿವ ಶನಿದೇವ. ಜೀವಿಯ ಜೀವ ಶನಿದೇವ, ಗುರು ಭಕ್ತ ಹೃದಯದ ಮಹದೇವ. ಜೀವಿಯ ಜೀವ ಶನಿದೇವ, ಗುರು ಭಕ್ತ ಹೃದಯದ ಮಹದೇವ. ಲೋಕದ ಭಾರ ಅಳಿಸಿ ಶಾಂತಿಯ ನೀಡಲು ನಿಂತನು ಶನಿದೇವ. ನೀಡಲು ನಿಂತನು ಶನಿದೇವ. ಲೋಕದ ಭಾರ ಅಳಿಸಿ ಶಾಂತಿಯ ನೀಡಲು ನಿಂತನು ಶನಿದೇವ. ಧರ್ಮ ದೀಕ್ಷೆಯ ವರವನು ನೀಡುತ್ತಾ, ಧರ್ಮ ದೀಕ್ಷೆಯ ವರವನು ನೀಡುತ್ತಾ ಆದನು ಲೋಕಕ್ಕೆ ಮಹದೇವ. ಜೀವಿಯ ಜೀವ ಶನಿದೇವ, ಗುರು ಭಕ್ತ ಹೃದಯದ ಮಹದೇವ. ಜೀವಿಯ ಜೀವ ಶನಿದೇವ, ಗುರು ಭಕ್ತ ಹೃದಯದ ಮಹದೇವ. ಹೀನರಹಿತವರ ಅಪ್ಪಿದ ಒಪ್ಪಿದ ಪಾವನ ಪಾದವೇ ಶನಿದೇವ. ಪಾವನ ಪಾದವೇ ಶನಿದೇವ. ಹೀನರಹಿತವರ ಅಪ್ಪಿದ ಒಪ್ಪಿದ ಪಾವನ ಪಾದವೇ ಶನಿದೇವ. ಜ್ಞಾನ ಮಾರ್ಗದಿ ಬಲವನು ತುಂಬಲು, ಜ್ಞಾನ ಮಾರ್ಗದಿ ಬಲವನು ತುಂಬಲು ಬಂದೆಯ ವಿಶ್ವಕ್ಕೆ ಶನಿದೇವ. ಜೀವಿಯ ಜೀವ ಶನಿದೇವ, ಗುರು ಭಕ್ತ ಹೃದಯದ ಮಹದೇವ. 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 ಹರಿಹರ ಅಪ್ಪಾಜಿಯವರು ಸದಾ ಬಯಸುತ್ತಿದ್ದುದು ಸಮಾನತೆಯನ್ನ, ಅನುಸರಿಸಿದ್ದು ಸರಳತೆಯನ್ನ, ನಡೆದಿದ್ದು ನಿರಾಡಂಬರವಾಗಿ, ಆದರ್ಶತೆ ಕೂಡಿದ ಸಂಸ್ಕಾರ ಸದ್ವಿಚಾರಗಳಿಂದ ದಯಾನೀಯತೆ ತುಂಬಿದ ಭಾಷೆಯಲ್ಲಿ ಜನಮನಸೂರೆಗೊಂಡರು. ಒಂದು ಸುಂದರ ಸಮಾಜವನ್ನು ಕಟ್ಟಿ ಅಲ್ಲಿ ವಿಶ್ವಶಾಂತಿಯ ಹಣತೆ ಇಡಲು ಬಯಸಿದರು. ನೀನು ನಿನ್ನ ಭಗವಂತನನ್ನು ಹುಡುಕಬೇಕಾದದ್ದು ಮಾನವೀಯ ಮೌಲ್ಯತೆಯೊಳಗೆ, ಆತ್ಮೀಯತೆಯೊಳಗೆ, ಅನರ್ಘ್ಯವಾದ ಭಾವನೆಯೊಳಗೆ, ಹೃದಯ ವೈಶಾಲ್ಯತೆಯೊಳಗೆ, ನಿನ್ನ ಶುದ್ಧವಾದ ನಡೆ ನುಡಿಯೊಳಗೆ ಎಂದು ಒತ್ತಿ ಹೇಳುತ್ತಿದ್ದರು. ಮೊದಲು ತನ್ನನ್ನು ತಾನು ತಿದ್ದಿಕೊಳ್ಳಲು ಪ್ರಯತ್ನಿಸುವಾಗ ತನ್ನೊಳಗೆ ಹುಳುಕು ಇರಬಾರದು. ಆ ರೀತಿ ಇದ್ದರೆ ಮಾತ್ರ ಲೋಕದ ಹುಳುಕನ್ನು ಹುಡುಕಲು ಸಾಧ್ಯ. ತಾನು ತನ್ನ ಹುಳುಕನ್ನು ಮುಚ್ಚಿಟ್ಟುಕೊಂಡವನು ಲೋಕಕ್ಕೆ ಏನು ನ್ಯಾಯ ಕೊಡಲು ಸಾಧ್ಯ ಎಂದು ಹೇಳುತ್ತಿದ್ದರು. ನೀವು ನನ್ನನ್ನು ಭಗವಂತ ಎಂದು ನೋಡುತ್ತೀರಿ, ಕರೆಯುತ್ತೀರಿ, ಆದರೆ ನಾನು ನಿಮ್ಮ ಸೇವಕ ಅಷ್ಟೇ. ನನಗೆ ನನ್ನ ಕುಟುಂಬಕ್ಕೆ ಅನ್ನ ವಸ್ತ್ರ ನೀಡಿ ಸಲಹುತ್ತಿರುವವರು ನೀವು. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಎತ್ತರದಲ್ಲಿರುವವರು ನೀವೇ ಎಂದು ಭಕ್ತರನ್ನ ಆರಾಧಿಸುತ್ತಿದ್ದರು. ಅಂತ ಪರಮ ಪೂಜ್ಯರನ್ನ ನೋಡಬನ್ನಿ. ನೋಡಬನ್ನಿ ಭಕ್ತರೇ ಹರಿಹರ ಪಾದ, ಧರೆಯ ಪಾಪ ತೊಳೆಯ ಬಂದ ಅಪ್ಪನ ಪಾದ.
ಹರಿಹರ ಪಾದ ಧರೆಯ ಪಾಪ ತೊಳೆಯ ಬಂದ ಅಪ್ಪನ ಪಾದ ಮನಸ್ಸಿಟ್ಟು ನೋಡ ಬನ್ನಿ ಶ್ರೀಹರಿ ಪಾದ ಭಕ್ತಿಯಿಂದ ನಮಿಸೋಣ ಮರೆಯುತ್ತ ಭೇದ ನೋಡ ಬನ್ನಿ ಭಕ್ತರೇ ಹರಿಹರ ಪಾದ ಧರೆಯ ಪಾಪ ತೊಳೆಯ ಬಂದ ಅಪ್ಪನ ಪಾದ. ದೇವರು ಯಾರು, ಆತ್ಮದ ಪರಿಚಯ, ಸಾವಿನ ರಹಸ್ಯ, ಚಿರಂಜೀವಿ ಮಾರ್ಗ, ಹೀಗೆ ಒಂದಲ್ಲ ಎರಡಲ್ಲ ಅನೇಕ ವಿಷಯಗಳ ಬಗ್ಗೆ ತಿಳಿ ಹೇಳುತ್ತಿದ್ದ ಹರಿಹರ ಅಪ್ಪಾಜಿಯವರು ತಮ್ಮ ಜೀವನದಲ್ಲಿ ಹೆಚ್ಚು ಮಹತ್ವ ನೀಡಿದ್ದು ದೈವಿ ಚಿಂತನೆಗೆ ಮತ್ತು ಸದ್ಭಕ್ತರ ಪಾದಸೇವೆಗಾಗಿ. ಹಣವನ್ನು ತೃಣವೆನ್ನುತ್ತಿದ್ದ ಅವರು ಬಹಳ ಉದಾರ ಭಾವನೆಯಿಂದ ಜೀವನದಲ್ಲಿ ಬರುವ ಆಗುಹೋಗುಗಳನ್ನು ಸರಿದೂಗಿಸಿಕೊಂಡು ಬಂದವರು. ಭಗವಂತನಾಗಿ ಕಾಣಿಸಿಕೊಂಡ ಅಪ್ಪಾಜಿಯವರಿಗೆ ಸಾವಿಲ್ಲ, ನೋವಿಲ್ಲ, ಬಾಧೆ ಬಂಧನಗಳಿಲ್ಲ. ಆದರೂ ಮಾನವ ದೇಹ ಧರಿಸಿ ಬಂದ ಮೇಲೆ ಮಾನವ ಧರ್ಮವನ್ನು ಅನುಸರಿಸಲೇಬೇಕಿತ್ತು. ಜೂನ್ 2010 13ನೇ ತಾರೀಕು ನೆಪಕ್ಕಾಗಿ ಧರಿಸಿ ಬಂದ ಮಾನವ ದೇಹವನ್ನು ಕಳಚಿದರು. ಅಂತಂ ಸ್ವರೂಪವನ್ನು ಧರಿಸಿಕೊಂಡು ಈಗಲೂ ಸಹ ಅನೇಕ ಭಕ್ತರಿಗೆ ದೇವರ ಸ್ವರೂಪದಲ್ಲಿ ಕಾಣಿಸಿಕೊಂಡು ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಸಕಲೈ ಸ್ಥಳಾತ್ಮಜೇ ಸ್ವಹಂ ಕೃತಂಬುಜಾಶಿತ ಪರಂ ಪರಮಾತ್ಮಹಿ ಸತ್ಯಂ ಸರ್ವೇ ಸಂರಕ್ಷಾಮಿ ಜಗತ್ಪಾವನೆ ಎನ್ನುವಂತೆ ಸಕಲ ಸ್ಥಳದಲ್ಲಿಯೂ ಅಯೋನಿಜನಾಗಿ ಅಗಣಿತ ಕೋಟಿ ಜೀವ ಸಂಕುಲಗಳ ತಂದೆಯಾಗಿ ಬಂಧುವಾಗಿ ದಾರಿದೀಪವಾಗಿ ಕಂಗೊಳಿಸುತ್ತಿದ್ದಾರೆ. ಅವರನ್ನ ಈ ರೀತಿ ಕರೆದರೆ ಆಹ ಬ್ರಹ್ಮ ಆಹ ವಿಷ್ಣು ಮಹೇಶ್ವರನೆ ಬಾರೋ, ಕೂಗು ಕೇಳಿ ಕರುಣೆ ತೋರಿ ದಾರಿ ತೋರು ಬಾರೋ. ಆಹ ಬ್ರಹ್ಮ ಆಹ ವಿಷ್ಣು ಮಹೇಶ್ವರನೆ ಬಾರೋ, ಕೂಗು ಕೇಳಿ ಕರುಣೆ ತೋರಿ ದಾರಿ ತೋರು ಬಾರೋ. ನಿನ್ನ ಸೇವೆಗೆ ನಿನ್ನ ಧ್ಯಾನದಿ ನಾವು ಕಾದೆವಲ್ಲ, ನಮ್ಮ ಬಾಳಲಿ ಏಕೆ ಈ ರೀತಿ ದುರಿತ ತಂದೆಯಲ್ಲ. ಮಹೇಶ್ವರ 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 ಮಹೇಶ್ವರ. ನಿನ್ನ ನಂಬಿದ ಮಕ್ಕಳ ತೊರೆದು ಏಕೆ ಮೌನವಾದೆ, ಭಕ್ತರ ಬಾಳಲಿ ಇರುಳನು ಕವಿದು ಏಕೆ ಕಾಣದಾದೆ. ಭಕ್ತ ಬಾಂಧವನೇ ನಿನಗೆ ಏಕೆ ಇಂಥ ಕೋಪವು, ಎಲ್ಲ ಬಲ್ಲವನು ನೀನೇ ಮುನಿದರೆ ಎಂಥ ತಾಪವು. ಮೊರೆಯ ಕೇಳಿ ಬಾ ಅರಿವ ನೀಡು ಬಾ, ನಮ್ಮ ಕಂಬನಿ ಅಳಿಸಲೆಂದು ಬಾ. ಶರಣೆನ್ನುತ್ತಾ ನಿನ್ನ ಬೇಡುವೆ ನಿನ್ನ ಪಾದದ ಧೂಳಿಯೊಳಗೆ. ಪ್ರಾಣೇಶ ಜ್ಞಾನೇಶ ಸರ್ವೇಶ ಜಗದೀಶ. ಪ್ರಾಣೇಶ ಜ್ಞಾನೇಶ ಸರ್ವೇಶ ಜಗದೀಶ.
ಮರೆಯಾದ ಗಳಿಗೆಯಿಂದಲೂ ದಿಕ್ಕು ತೋಚದಾಯ್ತು. ನಿಮ್ಮ ನೆನಪಲೆ ನೊಂದು ಬೆಂದಿಹರು ನಿನ್ನ ಮಕ್ಕಳು. ನಾವು ಮಾಡಿದ ತಪ್ಪೇನಿದ್ದರೂ ನಮ್ಮ ಮನ್ನಿಸು. ನಿನ್ನ ನಂಬಿದ ಲೋಕದ ಮಕ್ಕಳ ನೀನು ರಕ್ಷಿಸು. ಎಂಥ ವೇದನೆ ಏಕೆ ಶೋಧನೆ, ತಾಳಲಾರೆವು ಮನದ ಬಾಧನೆ. ಜಗದಾತನೇ ಶುಭದಾತನೇ ತಂದೆ, ಒಮ್ಮೆ ಬಂದು ನಮ್ಮ ನೋಡಬಾರದೆ. ಶಾಂತೇಶ ಕಾಂತೇಶ ಕರುಣೇಶ ಮಹದೇಶ. ಶಾಂತೇಶ ಕಾಂತೇಶ ಕರುಣೇಶ ಮಹದೇಶ. ಆಹ ಬ್ರಹ್ಮ ಆಹ ವಿಷ್ಣು ಮಹೇಶ್ವರನೇ ಬಾರೋ. ಕೂಗು ಕೇಳಿ ಕರುಣೆ ತೋರಿ ದಾರಿ ತೋರು ಬಾರೋ. ಆಹ ಬ್ರಹ್ಮ ಆಹ ವಿಷ್ಣು ಮಹೇಶ್ವರನೇ ಬಾರೋ. ಕೂಗು ಕೇಳಿ ಕರುಣೆ ತೋರಿ ದಾರಿ ತೋರು ಬಾರೋ. ನಿನ್ನ ಸೇವೆಗೆ ನಿನ್ನ ಧ್ಯಾನದಿ ನಾವು ಕಾದೆವಲ್ಲ. ನಮ್ಮ ಬಾಳಲಿ ಏಕೆ ಈ ರೀತಿ ದುರಿತ ತಂದೆಯಲ್ಲ. ಮಹೇಶ್ವರ 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 ಮಹೇಶ್ವರ. ಇದು ಬಾಲಾಜಿ ಆಡಿಯೋ ಕಂಪನಿಯವರ ಪ್ರಥಮ ಕಾಣಿಕೆ. ಅವತಾರ ಪುರುಷ ಶ್ರೀ ಹರಿಹರ ಅಪ್ಪಾಜಿ ಭಕ್ತಿಗೀತೆಗಳ ಈ ಧ್ವನಿಸುರುಳಿಯನ್ನು ಪ್ರತಿಷ್ಠಿತ ಆಡಿಯೋ ಕಂಪನಿಯಾದ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಬೆಂಗಳೂರು ಇವರ ಸಹಕಾರದೊಂದಿಗೆ ತಯಾರಿಸಲಾಗಿದೆ. ಇದನ್ನು ಶ್ರೀ ಹರಿಹರ ಅಪ್ಪಾಜಿ ಬ್ರಹ್ಮಜ್ಞಾನಪೀಠ ಜ್ಞಾನಯೋಗಾಶ್ರಮ ದೇವರೂರು, ರತ್ನಾಪುರಿ ರಸ್ತೆ, ಹುಣಸೂರು ಇವರ ಆಶ್ರಯದಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಇದಕ್ಕೆ ದೇವರೂರಿನ ಸರ್ವಗಣಾಧಿಪತಿಗಳ ಮತ್ತು ಸದ್ಭಕ್ತರ ಸಹಕಾರ ಅತ್ಯಮೂಲ್ಯವಾಗಿರುತ್ತದೆ. ಈ ಧ್ವನಿಸುರುಳಿಯನ್ನು ಕೇಳಿ ಆನಂದಿಸಿ ನಮ್ಮ ನಿಮ್ಮ ಮನಸ್ಸನ್ನು ಬೆಳಗಿಸುವ ಶ್ರೀ ಶನಿದೇವನಿಗೆ 1000 ನಮನವನ್ನು ಸಲ್ಲಿಸಿ ಕೃತಾರ್ಥರಾಗೋಣ. ಶಕ್ತಿ ಪುರುಷನ ಪಾವನ ಚರಣಕ್ಕೆ 1000 ನಮನಗಳು. ದೇವರೂರಿನ ಶ್ರೀ ಶನಿ ದೇವಗೆ 1000 ನಮನಗಳು. ದೇವಗೆ 1000 ನಮನಗಳು. ಶಕ್ತಿ ಪುರುಷನ ಪಾವನ ಚರಣಕ್ಕೆ 1000 ನಮನಗಳು. ದೇವರೂರಿನ ಶ್ರೀ ಶನಿ ದೇವಗೆ 1000 ನಮನಗಳು. ದೇವಗೆ 1000 ನಮನಗಳು. ಮೌಢ್ಯತೆ ಅಳಿಯಲು ನೆಲೆಸಿಹ ನಿಮಗೆ 1000 ನಮನಗಳು. ಮೌಢ್ಯತೆ ಅಳಿಯಲು ನೆಲೆಸಿಹ ನಿಮಗೆ 1000 ನಮನಗಳು. ಶಾಶ್ವತ ಫಲವ ನೀಡುವ ದೇವಗೆ 1000 ನಮನಗಳು. ಮನಸ್ಸಿನ ಕ್ಲೇಶವ ತೊಳೆಯುವ ನಿನಗೆ 1000 ನಮನಗಳು. ಜ್ಞಾನ ನೀಡುವ ದುರಿತ ದೂಡುವ ಮಹಾಮಹಿಮ ನಿನಗೆ 1000 ನಮನಗಳು. ಶಕ್ತಿ ಪುರುಷನ ಪಾವನ ಚರಣಕ್ಕೆ 1000 ನಮನಗಳು. ದೇವರೂರಿನ ಶ್ರೀ ಶನಿ ದೇವಗೆ 1000 ನಮನಗಳು. ದೇವಗೆ 1000 ನಮನಗಳು.
ಪುರುಷನ ಪಾವನ ಚರಣಕ್ಕೆ ಸಾವಿರ ನಮನಗಳು. ದೇವರೂರಿನ ಶ್ರೀ ಶನಿ ದೇವಗೆ ಸಾವಿರ ನಮನಗಳು. ದೇವಗೆ ಸಾವಿರ ನಮನಗಳು. ಶಕ್ತಿ ಪುರುಷನ ಪಾವನ ಚರಣಕ್ಕೆ ಸಾವಿರ